ಒಂದು ಹೂವಾಗಿ ಅರಳಕ್ ಬಿಡಬೇಕು, ಅದನ್ನ ಚೂಟಬಾರ್ದು. ನಂಗೆ ನಿಜ ತುಂಬ ನೋವಾಯ್ತು ಮ್ಯಾಮ್ ಈ ಸಿನಿಮಾ ನೋಡುವಾಗ. ಹೆಣ್ಮಕ್ಳು ಅನುಭವಿಸುವಂಥ ನೋವುಗಳನ್ನ ಅವರು ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿತ್ತು ಮೂವಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಮೂವಿ. ನಮ್ಮ ಮೂವಿ ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಹೆಣ್ಣಿಗೆ ಗೌರವ ಕೊಡದೇ ಇದ್ದರೆ, ಹೆಣ್ಣನ್ನ ಕೀಳಾಗಿ ನೋಡಿದ್ರೆ ಏನಾಗತ್ತೆ, ಏನಾಗಬಹುದು ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ದಯವಿಟ್ಟು ಹೆಣ್ಮಕ್ಳನ್ನ ಗೌರವಿಸಿ. ಭಾರಿ ಚಲೋ ಐತ್ರಿ. ಭಾರಿ ಚೆನ್ನಾಗಿ ಅನ್ನಿಸ್ತು ನನಗೆ. 10 ಪಟ್ಟು ನೋಡಿದ್ರು ಮತ್ತೂ ನೋಡಂಗೆ ಆಗತ್ತೆ ಈ ಪಿಕ್ಚರ್. ನನಗೆ ಚಂದ ಆಗ್ತದೆ, ನೋಡಲಿಕ್ಕೆ ಚಂದ ಆಗ್ತದೆ. ಮತ್ತು ಸ್ವಲ್ಪ ಮನಸ್ಸಿನಲ್ಲಿ ಏನಾದರೂ ಒಂದು ಇದ್ದರೆ ಅದು ಅರ್ಥ ಆಗ್ತದೆ. ಹೆಣ್ಣಿಗೆ ಹೇಗೆಲ್ಲ ಕಷ್ಟ ಉಂಟು, ಅದರಲ್ಲಿ ಹೇಗೆ ಮೇಲೆ ಬರಬೇಕು, ಬರುವ ಹಾಗೆ ಇಲ್ಲ. ಅಷ್ಟು ಜನಗಳು ಹಿಂಸೆ ಕೊಡ್ತಾರೆ. ಅದು ನೋಡುವಾಗ ಸ್ವಲ್ಪ ಕಣ್ಣೀರು ಬಂತು ನನಗೆ ಅಷ್ಟೇ. ಚೆನ್ನಾಗಿದೆ, ಒಂದು ಥ್ರಿಲ್ ಇದೆ. ಆದರೆ ಒಬ್ಬೊಬ್ಬರು ಸಾಯಿಸೋದು ಅವ್ರ ಅಪ್ಪ ಅಮ್ಮ ಮಗ ಅಂದ್ಕೊಳ್ತೀವಿ. ನೋಡಿದ್ರೆ ಲಾಸ್ಟಲ್ಲಿ ಕಥೆನೇ ಚೇಂಜ್ ಆಗಿದೆ. ನೋಡಿ ಎಲ್ಲರೂ, ಸಿನಿಮಾ ಚೆನ್ನಾಗಿದೆ. ಮಗ್ನವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ಹೇಳ್ತೀನಿ. ಫಿಲ್ಮಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಬಗ್ಗೆ ಸ್ವಲ್ಪ ಗೌರವ ಕೊಡಿ, ಮತ್ತೆ ಸ್ವಲ್ಪ ಗೌರವಿಸಿ ಅಂತ ಒಂದು ಕೊಟ್ಟಿದ್ದಾರೆ. ಅದು ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ಹೆಣ್ಮಕ್ಳು ಗೌರವ ಕೊಡ್ತಾರೆ, ಅದು ಚೆನ್ನಾಗಿದೆ. ಈವ್ನಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ಸುಂಕದ ಕಟ್ಟೆಯಲ್ಲಿ ಇದರಲ್ಲಿ ಅದು ಮಿರಾಜ್ ಸಿನಿಮಾ ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡ್ಬೇಕಂತ ನಾನು ಬಯಸ್ತೀನಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ನೋಡಬೇಕು. ಮಾಡೋದ್ರಲ್ಲಿ ಎಲ್ಲರೂ ಫೀಲಾಗಿ ಎಮೋಷ್ನಲ್ ಆಗೋದು ನಂಗೆ ತುಂಬ ಇಷ್ಟ. ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಏಕೆಂದರೆ ಹೆಣ್ಣಿಗೆ ಎಲ್ಲಿನೂ ರಕ್ಷಣೆ ಇಲ್ಲ ಆಕೆಗೆ. ಬಟ್ ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡಲೇಬೇಕು ಆಕೆ. ಇಲ್ಲ, ಚೆನ್ನಾಗಿದೆ. ಈ ಕಾಲಕ್ಕೆ ಯಾವ ಥರ ಹುಡುಗಿಗೆ ಯಾವ ಥರ ಎದುರಿಸ್ಕೊಂಡು ಬದುಕಬೇಕು, ಆಮೇಲೆ ಸಮಾಜದಲ್ಲಿ ನಾವು ಯಾವ ಥರ ಅದು ಕೆಟ್ಟ ಭಾವನೆ ಇಟ್ಕೊಳ್ತೀರ, ಯಾವ ಥರ ಎದುರಿಸ್ಕೊಂಡು ನಾವು ಜೀವನದಲ್ಲಿ ಬೇರೆಯವ್ರ ಪಾಠ ಕಲಿಸ್ಬೇಕು ಅನ್ನೋದು ಚೆನ್ನಾಗಿದೆ. ಈ ಹೆಣ್ಮಕ್ಳನ್ನ ನಾವು ಮನೆಯಿಂದಲೇ ರಕ್ಷಿಸಬೇಕು, ಅವಳನ್ನ ಪೋಷಿಸ್ಬೇಕು, ಅವಳನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು. ಮನೆಯಲ್ಲೇ ಕೂಡ ಗಂಡು ಮಕ್ಳಿಗೂ ಕೂಡ ಒಳ್ಳೆ ನೀತಿ, ఒళ్ళ మారల్ ఎథిక్స్ని కలుసుకొడಬೇಕು. చాలా బాగుంది. అందరూ వచ్చి ఫ్యామిలీతో చూడొచ్చు. చాలా బాగా ఇష్టమైంది. మేము ఆంధ్ర నుంచి వచ్చినాము. చాలా బాగుంది సినిమా. అందరూ వచ్చి ఫ్యామిలీతో చూడే సినిమా చూడొచ్చు. మాది మహాలక్ష్మి క్యారెక్టర్ చాలా బాగుంది. ఇట్లా సినిమా వస్తే చాలా బాగుంటుంది. అంటే ఫ్యామిలీ అంతా కూర్చొని చూసే సినిమా చాలా బాగుంటుంది.